ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ಟ್ಯಾರೋ ವಿಡಿಯೋ ಬಂದುಬಿಟ್ಟು ಜುಲೈ ಮಂತ್ ರೀಡಿಂಗ್ ಇರುತ್ತೆ. ನಾನು ಹೇಳಿದ್ದೆ ಲಾಸ್ಟ್ ಮಂತಲ್ಲೂ ನಾನು ಇದೇ ಥರ ವೀಡಿಯೋಸ್ ಮಾಡ್ತೀನಿ ಅಂಥೇಳಿ, ಬಿಕಾಸ್ ದಿಸ್ ವಿಲ್ ಬಿ ಈಸಿ ಫಾರ್ ಮೀ ಟು ಪೋಸ್ಟ್ ವೀಡಿಯೋಸ್. ಹಾಗಾಗಿ ಇದು ಯಾರ ಜೊತೆ ರೆಸನೇಟ್ ಆಗುತ್ತೆ ನೀವು ತೊಗೋಬಹುದು. ಆ್ಯಂಡ್ ಫಸ್ಟ್ ನಾನು ಕಾರ್ಡ್ ತೊಗೊಳ್ಳೋದು ಫಾರ್ ಲವ್ ರೀಡಿಂಗ್, ಆ್ಯಂಡ್ ಅದಾದ ನಂತರ ನಿಮ್ಮ ಕರಿಯರ್ ಲೈಫ್ ಬಗ್ಗೆನೂ ನಾವು ಚೆಕ್ ಮಾಡೋಣ ಏನು ಎನರ್ಜೀಸ್ ಬರ್ತಾ ಇದೆ ಅಂಥೇಳಿ. ಆ್ಯಂಡ್ ಈ ರೀಡಿಂಗ್ ಓನ್ಲಿ ಫಾರ್ ಜುಲೈ 2026ವರೆಗೂ ಮಾತ್ರ ನಿಮಗೆ ರೆಸನೇಟ್ ಆಗುತ್ತೆ. ಅದಾದ ನಂತರ ಇದು ಎನರ್ಜಿ ಆ್ಯಕ್ಟಿವ್ ಇರೋದಿಲ್ಲ. ಸೊ ಪ್ಲೀಸ್ ವಾಚ್ ಓನ್ಲಿ ಇನ್ ದ ಮಂತ್ ಆಫ್ ಜುಲೈ. ಓಕೆ, ಸೊ ನೋಡೋಣ ಈಗ ಫಸ್ಟ್ ನಿಮ್ಮ ಲವ್ ಲೈಫ್ಗಾಗಿ ಏನು ಕಾರ್ಡ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಲೆಟ್ ಮೀ ಓಕೆ, ಐ ಆಮ್ ಡನ್. 3 cards. ಓಕೆ, ಫಸ್ಟ್ ಕಾರ್ಡ್ ನನಗೆ ಬರ್ತಾ ಇದೆ 5 of Swords, ಸೆಕೆಂಡ್ ಕಾರ್ಡ್ ಬರ್ತಾ ಇದೆ 9 of Cups, ಆ್ಯಂಡ್ ಬರ್ತಾ ಇದೆ ನನಗೆ Page of Pentacles. ಓಕೆ, ಸೊ ಗೈಸ್, ಜುಲೈ ಮಂತಲ್ಲಿ ನಿಮ್ಮ ಲವ್ ಲೈಫಲ್ಲಿ ಯು ಹ್ಯಾವ್ ಮೆನಿ ಲೆಸನ್ಸ್. ಓಕೆ, ತುಂಬ ಲೆಸನ್ಸ್ನ ನೀವು ಕಲಿಬಹುದು. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಮಗೆ ತುಂಬ ಹರ್ಟ್ ಮಾಡ್ತಿರ್ಬೋದು, ಅಥವಾ ಇನ್ನೊಂದು ವರ್ಡಲ್ಲಿ ಹೇಳಬೇಕು ಅಂದರೆ ಕೈಂಡ್ ಆಫ್ ಚೀಟಿಂಗ್ ಅಂತಲೂ ಕಾಣಿಸ್ತಾ ಇದೆ. ತುಂಬ ಸುಳ್ಳು ಹೇಳ್ತಿರ್ಬೋದು, ತುಂಬ ಥಿಂಗ್ಸ್ನ ಹೈಡ್ ಮಾಡ್ತಿರ್ಬೋದು. ಸೊ ಜುಲೈ ಮಂತಲ್ಲಿ ಕೆಲವೊಬ್ಬರು ಲೈಫಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ನಿಮ್ಮ ಜೊತೆ, ಸ್ಪೆಷಲಿ ಐ ವಾಂಟ್ ಟು ಟೆಲ್ ಜೆಮಿನೈ, ಲಿಬ್ರಾ, ಅಕ್ವೇರಿಯಸ್. ಓಕೆ, ಇವ್ರು ಮಾತ್ರ ಇದು ರೆಸನೆಂಟ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಈ ಒಂದು ಎನರ್ಜಿ ನಿಮ್ಮ ಜೊತೆ ಚೀಟಿಂಗ್ ಆಗೋ ಪಾಸಿಬಿಲಿಟಿ ಸಹ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಹತ್ರ ಸುಳ್ಳು ಹೇಳ್ಬೋದು, ಅಥವಾ ಕೈಂಡ್ ಆಫ್ ಸ್ಟಫ್ಸ್ ಹೈಡ್ ಮಾಡ್ಬೋದು ನಿಮ್ಮಿಂದ ಅಂತ. ನೀವು ಅಳ್ತಾ ಇದ್ರೂ ಇಮೋಷನ್ಸ್ನ ವ್ಯಾಲ್ಯೂ ಮಾಡ್ತಾ ಇಲ್ಲ, ಈ ಥರನೂ ಕಾಣಿಸ್ತಾ ಇದೆ. ಆ್ಯಂಡ್ ಯು ವಿಲ್ ಬಿ ಮ್ಯಾನಿಫೆಸ್ಟಿಂಗ್ ಸಮಥಿಂಗ್ ಬ್ಯೂಟಿಫುಲ್. ಇನ್ ಕೇಸ್ ನೀವು ರೀಸೆಂಟಾಗಿ ನಿಮ್ಮದು ಬ್ರೇಕಪ್ ಆಗಿದೆ, ಅಥವಾ ಬ್ರೇಕಪ್ ಆಗೋ ಲೆವೆಲಲ್ಲಿ ನಿಮ್ಮ ರಿಲೇಷನ್ಶಿಪ್ ಬಂದು ನಿಂತಿದೆ ಅಂತ ಇದ್ದರೆ, ಡೋಂಟ್ ವರಿ, ಡೆಫಿನೆಟ್ಲಿ ನೀವು ನಿಮ್ಮ ಡಿಸೈರ್ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ದಿಸ್ ಈಸ್ ಅ ಸೈನ್ ಫಾರ್ ಯು, ಬಿಕಾಸ್ 9 of Cups ಕಾರ್ಡಲ್ಲಿ ಬರ್ತಾ ಇದೆ ಅಲ್ವಾ. ಸೊ ಇದು ಹೇಳ್ತಾ ಇದೆ ನೀವು ಆ ಒಂದು ರಿಲೇಷನ್ಶಿಪ್ಪಿಂದ ಕಂಪ್ಲೀಟಾಗಿ ಮೂವ್ ಆನ್ ಆದ ನಂತರ ನಿಮಗೆ ನಿಮ್ಮ ಡಿಸೈರ್ ಪಾರ್ಟ್ನರ್, ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗ್ತಾ ಇದ್ದಾರೆ ಅಂತ ಹೇಳಿ. ಆ್ಯಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಸಹ ಇಲ್ಲಿ ಬರ್ತಾ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಇಟ್ಸ್ ಆಲ್ ಅಬೌಟ್ ಲರ್ನಿಂಗ್. ಸೊ ಡೆಫಿನೆಟ್ಲಿ ಇನ್ನೂ ತುಂಬ ಥಿಂಗ್ಸ್ಗಳಿದ್ದಾವೆ ನೀವು ಕಲಿಯೋದು. ಮೇ ಬಿ ನೀವು ತುಂಬ ಅರ್ಜೆನ್ಸಿಯಲ್ಲಿ ರಿಲೇಷನ್ಶಿಪ್ಪಲ್ಲಿ ಬಂದಿರ್ಬೋದು, ಅಥವಾ ತುಂಬ ಓವರ್ ಎಕ್ಸೈಟೆಡ್ ಆಗಿ ರಿಲೇಷನ್ಶಿಪ್ಪಲ್ಲಿ ಬಂದಿರ್ಬೋದು. ಆ್ಯಂಡ್ ನೀವು ಈ ಒಂದು ಫೇಸಿಂದ ಈಗ ಹೋಗ್ತಾ ಇರ್ಬೋದು. ಬಟ್ ಡೋಂಟ್ ವರಿ, ದೇರ್ ಇಸ್ ಸಮಥಿಂಗ್. ಅದೇ ಹೇಳ್ತಾರಲ್ವ, ಕೆಲವೊಬ್ರು ನಮ್ಮ ಲೈಫಲ್ಲಿ ನಮಗೇನೋ ಕಲ್ಸಕ್ಕೆ ಬರ್ತಾರೆ, ಕೆಲವೊಬ್ರು ನಮಗೆ ಹೀಲ್ ಮಾಡೋಕ್ಕೆ ಬರ್ತಾರೆ, ಕೆಲವೊಬ್ರು ನಮಗೆ ಸಮಥಿಂಗ್ ನಾವು ಯಾರು ಅನ್ನೋದು ನಮಗೆ ಹೇಳೋಕ್ಕೆ ಬರ್ತಾರೆ. ಸೊ ಮೆನಿ ಥಿಂಗ್ಸ್ ವಿಲ್ ಬಿ ದೇರ್. ಸೊ ಹಾಗಾಗಿ ನೀವು ಈ ಒಂದು ಜರ್ನಿಯಲ್ಲಿ ತುಂಬ ಲೆಸನ್ಸ್ನ ಕಲಿತಾ ಇದ್ದೀರಾ. ಆ್ಯಂಡ್ ಜುಲೈ ಮಂತಲ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಇನ್ ಕೇಸ್ ಯಾರಾದರೂ ಈ ಒಂದು ಬ್ಯಾಡ್ ಫೇಸಿಂದ ಈಗ ನೀವು ಹೋಗ್ತಾ ಇದ್ದೀರಾ ಅಂತಿದ್ರೆ, ಡೋಂಟ್ ವರಿ, ಬಿ ಪಾಸಿಟಿವ್. ಆ್ಯಂಡ್ ನಿಮ್ಮ ಡಿಸೈರ್ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇಫ್ ಯು ವಾಂಟ್ ಗೈಸ್, ಐ ಕ್ಯಾನ್ ಗಿವ್ ಯು ಸ್ವಿಚ್ ವರ್ಡ್. ಈ ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಪರ್ಸನ್ ಇದ್ದಾರಲ್ವ, ಅವರಿಗೆ ಬೇಗ ಅಟ್ರ್ಯಾಕ್ಟ್ ಮಾಡೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಮ್ಯಾಗ್ನಾನಿಮಿಟಿ. ಸೊ ದ ಸ್ವಿಚ್ ವರ್ಡ್ ಈಸ್ ಮ್ಯಾಗ್ನಾನಿಮಿಟಿ. ಓಕೆ, ಐ ಆಮ್ ಸೊ ಸಾರಿ, ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ಇದಾಯಿತು, ಬಿಕಾಸ್ ದಟ್ ವಾಸ್ ಅ ಹ್ಯೂಜ್ ಸ್ವಿಚ್ ವರ್ಡ್ ಆ್ಯಂಡ್ ಐ ವಾಸ್ ನಾಟ್ ಏಬಲ್ ಟು ರೀಡ್ ಇಟ್ ಪ್ರಾಪರ್ಲಿ. ಸೊ ಎಟ್ ನಾನು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಸಹ ಸಬ್ ಟೈಟಲ್ಸ್ ಥರನೂ ನಿಮಗೆ ಅದು ಸ್ಪೆಲ್ಲಿಂಗ್ ಜೊತೆ ಬರ್ದುಕೊಡ್ತೀನಿ. ಯಾಕೆ ಈ ಸ್ವಿಚ್ ವರ್ಡ್ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ನಿಮ್ಮ ರೀಡಿಂಗಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ದಟ್ಸ್ ವೈ, ಟು ಅಟ್ರ್ಯಾಕ್ಟ್ ಯುವರ್ ಪರ್ಸನ್. ಓಕೆ, ಆ್ಯಂಡ್ ಎಸ್, ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ನಿಮ್ಮ ಪರ್ಸನ್ನ ಡೆಫಿನೆಟ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ ಈ ಮಂತಲ್ಲಿ. ಆ್ಯಂಡ್ ತುಂಬ ಕಲಿಯೋದಿರುತ್ತೆ ನಿಮಗೆ. ಆ್ಯಂಡ್ ಡೋಂಟ್ ಫೀಲ್ ಗಿಲ್ಟ್ ಅಂತ ಹೇಳ್ತೀನಿ. ತುಂಬ ಗಿಲ್ಟ್ ಫೀಲ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ಸ್ ಓಕೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇನಾಗಿದೆ ಇದೆಲ್ಲ ನಿಮಗೇನೋ ಕಲಿಸಿದೆ ಅಂತಲೇ ತೊಗೋಬೋದು. ಇನ್ನೂ ಜಾಸ್ತಿ ನನಗೆ ಇಲ್ಲಿ ಅನಿಸ್ತಾ ಇರೋದು, ಇಟ್ಸ್ ಅ ಬಿಗ್ ಲೆಸನ್ಸ್ ಅಷ್ಟೇ. ಓಕೆ, ಸೊ ಟೇಕ್ ಇಟ್ ಲೈಕ್ ಅ ಲೆಸನ್ ಆ್ಯಂಡ್ ಲರ್ನ್ ಫ್ರಮ್ ಇಟ್. ಮತ್ತು ನೋಡಿ, ಯಾವತ್ತೂ ಲೆಸನ್ಸ್ ರಿಪೀಟ್ ಹೇಗಾಗುತ್ತೆ ಅಂದರೆ, ನಾವು ಯಾವಾಗ ಅದರಿಂದ ಕಲಿತೀರಲ್ಲ. ಫಾರ್ ಎಕ್ಸಾಂಪಲ್, ನೀವು ಒಂದು ಫೇಲ್ ಆಗಿದ್ದೀರಾ ಅಂತ ಇದ್ದರೆ, ಅದ್ರಲ್ಲಿ ನೀವು ಪ್ರಾಪರಾಗಿ ಟೈಮ್ ಕೊಟ್ಟಿರಲ್ಲ, ಅಥವಾ ಅದು ನೀವು ಅರ್ಥ ಮಾಡ್ಕೊಂಡಿರಲ್ಲ, ಅದನ್ನು ಕಲ್ತಿರಲ್ಲ. ದಟ್ಸ್ ದ ರೀಸನ್ ನೀವು ಅಲ್ಲಿ ಫೇಲ್ ಆಗ್ತೀರಾ. ಮತ್ತೆ ನೀವು ಪ್ರಿಪೇರ್ ಆಗಿಬಿಟ್ಟು ಅದೇ ಎಕ್ಸಾಮ್ ಕೊಟ್ಟರೆ ನೀವು ಪಾಸ್ ಆಗ್ತೀರಾ, ರೈಟ್? ಅದೇ ಥರ
ಥರ ಲೈಫಲ್ಲೂ ಕೆಲವು ಥಿಂಗ್ಸ್ ನಮಗೆ ಲೂಪಲ್ಲಿ ನಡೀತಿರುತ್ತೆ, ಕೆಲವು ಥಿಂಗ್ಸ್ ನಮಗೆ ರಿಪೀಟೆಡ್ ಆಗಿ ನಡೀತಿರ್ತವೆ. ಇಟ್ಸ್ ಬಿಕಾಸ್ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ಯಾಟರ್ನ್, ಅಥವಾ ನಾವು ಸ್ಟಕ್ ಆಗಿಬಿಟ್ಟಿರ್ತೀವಿ ಅಲ್ಲೇ, ಹಾಗಾಗಿ ಅದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ಆಚೆ ಬನ್ನಿ, ಆ ಲೆಸನ್ಸ್ನ ಕಲೀರಿ, ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಮ್ಯಾನಿಫೆಸ್ಟ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಗೈಸ್. ಆ್ಯಂಡ್ ನಾವು ವಿ ಆರ್ ಸೇಯಿಂಗ್ ಫಾರ್ ಯುವರ್ ಕರಿಯರ್. ಓಕೆ, ನಿಮ್ಮ ಕರಿಯರ್ಗಾಗಿ ಏನು ಮೆಸೇಜ್ ಬರ್ತಾ ಇದೆ ಅಂತಲೂ ನಾವೀಗ ನೋಡೋಣ. ಓಕೆ, ಸೊ ಲೆಟ್ ಮೀ ಟೇಕ್ ದ ಕಾರ್ಡ್ಸ್ ಫಾರ್ ಯುವರ್ ಜುಲೈ ಮಂತ್. ಓಕೆ ಓಕೆ okay okay so guys, these are the cards for you. ಸೊ ನಿಮ್ಮ ಕರಿಯರ್ಗಾಗಿ ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, 8 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಸೊ ಫಸ್ಟ್ ಲೆಟ್ ಮಿ ಟೆಲ್ ಯು, ಇಲ್ಲಿ ನನಗೆ ಇನ್ಸ್ಪಿರೇಷನ್ ತುಂಬ ನಿಮಗೆ ಸಿಗ್ತಾ ಇದೆ. ಮೇ ಬಿ ನೀವು ಯಾರಿಂದನೂ ತುಂಬ ಇನ್ಸ್ಪೈರ್ ಆಗ್ತಾ ಇದ್ದೀರಾ, ತುಂಬ ಇನ್ಸ್ಪಿರೇಷನ್ ತೊಗೋತಾ ಇದ್ದೀರಾ, ಬಟ್ ಅಟ್ ಎ ಟೈಮ್ ನೀವು ಕಂಪ್ಯಾರಿಸನ್ ಜಾಸ್ತಿ ಮಾಡ್ತಾ ಇರ್ತೀರಾ ಅಂತ ಇದ್ದರೆ, ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿದ್ದೀರಾ ಅಂದರೆ ಅದು ನಿಮಗೆ ತುಂಬ ವೀಕ್ ಫೀಲ್ ಮಾಡಿಸ್ತಾ ಇದೆ. ಆ್ಯಂಡ್ ಇಟ್ಸ್ ಮೇಕಿಂಗ್ ಯು ಫೀಲ್ ಲೈಕ್ ಐ ಆಮ್ ನಾಟ್ ವರ್ದಿ, ನಾನಷ್ಟು ವರ್ದಿ ಇಲ್ಲ, ನಾನಷ್ಟು ಪಾಸಿಟಿವ್ ಇಲ್ಲ, ನಾನಷ್ಟು ಸ್ಟ್ರಾಂಗ್ ಇಲ್ಲ, ಕೈಂಡ್ ಆಫ್ ಸ್ಟಫ್ಸ್ ನಿಮ್ಗೆ ಬರ್ತಾ ಇದೆ. ಸೊ ತುಂಬ ಸೆಲ್ಫ್ ಚೀಟಿಂಗ್ ಅಂತ ಹೇಳ್ತೀನಿ. ನಿಮ್ಮ ಕರಿಯರ್ ಪಾತ್ ಇರಲಿ ಅಥವಾ ಸೆಲ್ಫ್ ಬಗ್ಗೆನೇ ತಗೊಳ್ಳಿ. ಸೆಲ್ಫ್ ಚೀಟಿಂಗ್ ಏನಾಗುತ್ತೆ ಅಂದರೆ, ನಮ್ಮನ್ನು ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಾಗ ಸೆಲ್ಫ್ ಚೀಟಿಂಗ್ ಆಗುತ್ತೆ. ವೈ? ಬಿಕಾಸ್ ಆಗ ನೀವು ಥಿಂಕ್ ಮಾಡ್ತಿದ್ದೀರಾ ದಟ್ ನೀವು ಆ ಪರ್ಸನ್ಗಿಂತನೂ ತುಂಬ ಕೆಳಗಡೆ ಇದ್ದೀರಾ, ಅಥವಾ ಯುವರ್ ಲೈಕ್ ಯುವರ್ ಹೈಯರ್ ಸೆಲ್ಫ್ ಈಸ್ ಬ್ಯೂಟಿಫುಲ್. ಜಸ್ಟ್ ಬಿಕಾಸ್ ಆಫ್ ಸಮ್ ಏನಂತಾರೆ, ನಿಮ್ಮ ಹತ್ರ ಕೆಲವು ಎನರ್ಜೀಸ್ಗಳು ವೀಕ್ ಇರಬಹುದು. ಫಾರ್ ಎಕ್ಸಾಂಪಲ್, ನೀವು ಅವ್ರ ಥರ ಮಾತಾಡ್ತಾ ಇರಲ್ಲ, ಅಥವಾ ಅವರಷ್ಟು ಬ್ಯೂಟಿಫುಲ್ ನಿಮಗೆ ಅನಿಸ್ತಿರ್ಬೋದು, ನಾನು ಅಷ್ಟು ಬ್ಯೂಟಿಫುಲ್ ಇಲ್ಲ, ನಾನು ಅಷ್ಟು ಫೇರ್ ಇಲ್ಲ ಅಂತ. ಕೈಂಡ್ ಆಫ್ ಸಮ್ ನಿಮಗೆ ಅನಿಸ್ತಾ ಇದೆ ನನ್ನಲ್ಲಿ ಇದಿಲ್ಲ ಅಂಥೇಳಿ. ಬಟ್ ಟ್ರಸ್ಟ್ ಮೀ, ಸಮಥಿಂಗ್ ಈಸ್ ದೇರ್ ನಿಮ್ಮಲ್ಲೂ. ಅವ್ರನ್ನ ಕಂಪೇರ್ ಮಾಡಿದೆ, ನೀವು ಯಾರಿಗೆ ಕಂಪೇರ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ ಥಿಂಗ್ಸ್ ಇದ್ದಾವೆ. ಆ್ಯಂಡ್ ಮೇಕ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ನಿಮ್ಮಲ್ಲಿರೋ ಎಕ್ಸ್ಟ್ರಾ ಆರ್ಡಿನರಿ ಥಿಂಗ್ಸ್ ಆ ಪರ್ಸನಲ್ಲಿ ಇಲ್ಲ. ಓಕೆನಾ? ಸೊ ಈ ಥರ ನೀವು ಥಿಂಕ್ ಮಾಡಿದಾಗ ನಿಮಗೆ ಆ್ಯಕ್ಚುಲಿ ಅರ್ಥ ಆಗುತ್ತೆ ನೀವು ಯೂನಿಕ್ ಇದ್ದೀರಾ ಅಂಥೇಳಿ. ಬಟ್ ನೀವಿಲ್ಲಿ ಸಮ್ಟೈಮ್ಸ್ ಕಂಪ್ಯಾರಿಸನ್ ಮಾಡಿಕೊಂಡು ನಿಮ್ಮ ಕರಿಯರ್ ಲೈಫಲ್ಲಿ ಕೆಲವೊಬ್ಬರು ತುಂಬ ಲೋ ಫೀಲ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಬಟ್ ಅಟ್ ಎ ಟೈಮ್ ನೀವು ಇನ್ಸ್ಪೈರು ಆಗ್ತಿದ್ದೀರಾ ವಿತ್ ದ ಸೇಮ್ ಪರ್ಸನ್, ವಿತ್ ದ ಸೇಮ್ ಎನರ್ಜಿ. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ಪ್ಲೀಸ್ ಕಮ್ ಔಟ್ ಆಫ್ ದಿಸ್ ಎನರ್ಜಿ. ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ದಿಸ್ ಈಸ್ ಅ ಬ್ಯೂಟಿಫುಲ್ ಕಾರ್ಡ್. ಐ ಥಿಂಕ್ ಯು ಆರ್ ವೆರಿ ಕಾನ್ಫಿಡೆಂಟ್. ಈ ಒಂದು ಜುಲೈ ಮಂತಲ್ಲಿ ನೀವು ತುಂಬ ಕಾನ್ಫಿಡೆಂಟಾಗಿ ವರ್ಕ್ ಮಾಡ್ತಿರ್ತೀರಾ. ಆ್ಯಂಡ್ ಸಮ್ ಪ್ಲೇಸಸ್ ಮಾತ್ರ ಯು ವಿಲ್ ಬಿ ಫೀಲಿಂಗ್ ಲೈಕ್ ಮೇ ಬಿ ಐ ಆಮ್ ನಾಟ್ ವರ್ದಿ, ಮೇ ಬಿ ಈ ಥಿಂಗ್ಸ್ನ ನೀವು ಫೀಲ್ ಮಾಡ್ತಿರ್ಬೋದು. ಬಟ್ ಡೋಂಟ್ ವರಿ, ಐ ಆಮ್ ಟೆಲಿಂಗ್ ಯು ಒನ್ ಥಿಂಗ್, ಪೇಜ್ ಆಫ್ ವ್ಯಾಂಡ್ಸ್ ಸಹ ಬರ್ತಾ ಇದೆ. ಸೊ ಅಗೇನ್, ಇನ್ಸ್ಪೈರ್ಡ್ ಆ್ಯಂಡ್ ಎಕ್ಸೈಟೆಡ್, ವೆರಿ ಕಾನ್ಫಿಡೆಂಟ್ ಪರ್ಸನ್. ನೀವು ಜುಲೈ ಮಂತಲ್ಲಿ ತುಂಬ ಇನ್ಸ್ಪೈರ್ ಆಗ್ತಿರ್ತೀರಾ. ಆ್ಯಂಡ್ ಸಮ್ಟೈಮ್ಸ್ ಯು ಆರ್ ಫೀಲಿಂಗ್ ವೆರಿ ಲೋ ಬಿಕಾಸ್ ಆಫ್ ಕಂಪ್ಯಾರಿಸನ್ ಆ್ಯಂಡ್ ಬಿಕಾಸ್ ಆಫ್ ಸಮೋನ್ ಸೈಡ್, ಲೈಕ್ ನಿನಗಿದು ಮಾಡೋಕ್ಕಾಗಲ್ಲ, ಯು ಆರ್ ವೆರಿ ವೀಕ್, ಈ ಥರ ಯಾರೋ ಏನೋ ಹೇಳಿದ್ರು ಅಂಥೇಳಿ ಆ ವರ್ಡ್ಸ್ನ ತೊಗೋತಿದ್ದೀರಾ. ಅಟ್ ಎ ಟೈಮ್ ನಿಮ್ಮ ಮೂಡ್ಸ್ ತುಂಬ ಶಿಫ್ಟ್ ಆಗ್ತಾ ಇದೆ. ಬಟ್ ಐ ವಾಂಟ್ ಟು ಟೆಲ್ ಯು ಗೈಸ್, ಪ್ಲೀಸ್ ಫೋಕಸ್ ಓನ್ಲಿ ಆನ್ ಯುವರ್ ಎನರ್ಜಿ. ನಿಮ್ಮ ಎನರ್ಜಿ ಹೇಗೆ ಫೀಲ್ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಯಾರೋ ಏನೋ ಹೇಳಿದ್ರು ಅಂಥೇಳಿ ನೀವು ಹೆಂಗೆ ಫೀಲ್ ಮಾಡ್ತಿದ್ದೀರಾ, ಅದು ತುಂಬ ಮ್ಯಾಟರ್ ಆಗುತ್ತೆ. ಬಿಕಾಸ್ ನಿಮ್ಮ ಕರಿಯರಲ್ಲಿ ನೀವೇನು ಕಾನ್ಫಿಡೆಂಟ್ನ ಈಗ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ, ಅದೇ ನಿಮಗೆ ಹೆಲ್ಪ್ ಮಾಡೋದು. ಓಕೆನಾ? ಆ್ಯಂಡ್ ಯು ಹ್ಯಾವ್ ಟು ಫೀಲ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಹಿಯರ್. ಅದನ್ನು ಕಂಟಿನ್ಯೂ ಮಾಡಿ. ಆ್ಯಂಡ್ ಪೇಜ್ ಆಫ್ ವ್ಯಾಂಡ್ಸ್ ಇಸ್ ಆಲ್ ಅಬೌಟ್ ಬೀಯಿಂಗ್ ಎಕ್ಸೈಟೆಡ್. ಸೊ ನೀವೇನು ಮಾಡ್ತಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಲಿ, ಅದ್ರ ಬಗ್ಗೆ ಹ್ಯಾಪಿನೆಸ್ ಇರಲಿ. ಆ್ಯಂಡ್ ಐ ಥಿಂಕ್ ನಿಮ್ಮ ಕರಿಯರ್ ಕೆಲಸದಲ್ಲಿ ನೀವು ಟ್ರಾವೆಲ್ ಮಾಡೋ ಎನರ್ಜಿನೂ ನನಗೆ ಕಾಣಿಸ್ತಾ ಇದೆ. ಅಥವಾ ಹೊಸ ಪ್ಲೇಸ್ನ ನೀವು ಈ ಮಂತಲ್ಲಿ ವಿಸಿಟ್ ಮಾಡಬಹುದು, ಹೊಸ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು, ಅಥವಾ ಸಮಥಿಂಗ್ ನ್ಯೂ ಯು ವಿಲ್ ಆ್ಯಡ್ ಇನ್ ಯೋರ್ ವರ್ಕ್ ಅಂತ ಕಾಣಿಸ್ತಾ ಇದೆ. ಸೊ ಬ್ಯೂಟಿಫುಲ್ ಆಗಿರುತ್ತೆ ಜರ್ನಿ. ಬಟ್ ಓನ್ಲಿ ದಿಸ್ ಒನ್ ಕಾರ್ಡ್ ಎನರ್ಜಿ ಐ ಆಮ್ ನಾಟ್ ಲೈಕಿಂಗ್ ಇಟ್ ಹಿಯರ್. ಸೊ ಗೈಸ್, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಆ್ಯಂಡ್ ಈ ಎನರ್ಜಿಯಿಂದ ಆಚೆ ಬರೋದಕ್ಕಾಗಿ ನಾನು ನಿಮಗೆ ಒಂದು ಸ್ವಿಚ್ ವರ್ಡ್ ಕೊಡ್ತೀನಿ. ಯಾಕೆ ಅಂದರೆ, ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಿಮ್ಮ ಕರಿಯರಲ್ಲಿ ಎಲ್ಲ ಚೆನ್ನಾಗೇ ನಡೀತಿರುತ್ತೆ. ಬಟ್ ಬಿಕಾಸ್ ಆಫ್ ಸಮ್ ನೆಗೆಟಿವ್ ಎನರ್ಜಿ, ಸಮ್ ಲೈಕ್ 1% ಎನರ್ಜಿ ಎಲ್ಲೋ ಒಂದು ಕಡೆ ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ತಿರ್ತೀರ. ಅಥವಾ ಅದೊಂದೇ ಎನರ್ಜಿಯಿಂದ ಕೆಲವೊಬ್ರು ಈ ಎನರ್ಜಿನೂ ಮಿಸ್ ಮಾಡ್ಕೊಬಿಡ್ತೀರ. ಸೊ ಓವರಾಲ್ ನಿಮ್ಮ ಕರಿಯರಲ್ಲಿ ಡೆಫಿನೆಟ್ಲಿ ತುಂಬ ಒಳ್ಳೆ ಗ್ರೋತ್ ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ಟ್ರಾವೆಲ್ ಕಾಣಿಸ್ತಾ ಇದೆ, ಹೊಸ ವರ್ಕ್ ಸ್ಟಾರ್ಟ್ ಆಗೋ ಥರ ಕಾಣಿಸ್ತಾ ಇದೆ, ನ್ಯೂ ಪೀಪಲ್ ಬರ್ತಾ ಇದ್ದಾರೆ. ಆ್ಯಂಡ್ ಸಪೋಸ್ ನೀವು ಬಿಸ್ನೆಸ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಬಿಸ್ನೆಸ್ ಆ್ಯಕ್ಚುಲಿ ತುಂಬ ಒಳ್ಳೆ ಐಡಿಯಾಸ್ ನಿಮಗೆ ಬರ್ತಾ ಇದೆ. ಯು ವಿಲ್ ಬಿ ಇಂಪ್ರೂವಿಂಗ್ ಯುವರ್ ಬಿಸ್ನೆಸ್ ಅಂತ ಹೇಳ್ಬೋದು. ಇಫ್ ಯು ಆರ್ ಡೂಯಿಂಗ್ ಸಮ್ ಜಾಬ್ ಅಂತ ಇದ್ದರೆ ಅಲ್ಲಿನೂ ಅಷ್ಟೇ ನೀವು ತುಂಬ ಫ್ರೀಯಾಗಿ ಫ್ರೀಡಮ್ ಅನ್ನೋದು ನಿಮಗೆ ಫೀಲ್ ಆಗ್ತಿರ್ಬೋದು. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಒನ್ ಮೋರ್ ಎನರ್ಜಿ ಆಲ್ರೆಡಿ ಐ ಟೋಲ್ಡ್ ಯು ರೈಟ್, ಅದರಿಂದ ನೀವು ಸ್ವಲ್ಪ ಲೋ ಫೀಲ್ ಮಾಡ್ಬೋದು. ಬಟ್ ಓವರ್ ಆಲ್ ನೀವು ತುಂಬ ಎಕ್ಸೈಟೆಡ್ ಆಗಿರ್ತೀರಾ. ಎವ್ರಿ ಡೇ ಯು ವಿಲ್ ಬಿ ಟ್ರೈಯಿಂಗ್ ಲೈಕ್ ದಿಸ್ ಈಸ್ ಮೈ ಡೇ ಅಂತ. ಆ್ಯಂಡ್ ಅದು
ನಾಟ್ ಓನ್ಲಿ ಇನ್ ದ ಮಾರ್ನಿಂಗ್ ಹೋಲ್ ಡೇ ಅದು ಕ್ಯಾರಿ ಆಗಲಿ. ದ್ಯಾಟ್ಸ್ ಇಟ್ ಐ ವಾಂಟ್ ಟು ಟೆಲ್ ಯು. ಆ್ಯಂಡ್ ದಿಸ್ ಮಂತ್ ವಿಲ್ ಬಿ ಡೆಫಿನೆಟ್ಲಿ ಬ್ಯೂಟಿಫುಲ್. ಆ್ಯಂಡ್ ಐ ಆಮ್ ಸಜೆಸ್ಟಿಂಗ್ ಒನ್ ಸ್ವಿಚ್ ವರ್ಡ್ ಫಾರ್ ಯು. ದ ಸ್ವಿಚ್ ವರ್ಡ್ ಈಸ್ ಹೆಲ್ಪ್. ಓಕೆ, ಸ್ವಿಚ್ ವರ್ಡ್ ಈಸ್ ಹೆಲ್ಪ್. 8 of Swords ಇದೆ ಅಲ್ವಾ, ಹಾಗಾಗಿ ಹೆಲ್ಪ್ ಅನ್ನೋ ಸ್ವಿಚ್ ವರ್ಡ್ನ ಆದಷ್ಟು ನೀವು ಚಾಂಟ್ ಮಾಡಿ ವೆನ್ ಎವರ್ ಯು ಆರ್ ಫೀಲಿಂಗ್ ಲೈಕ್ ಲೋ, ಅದು ಒಂದು ಕರಿಯರ್ ಬಾತಲ್ಲಿ ಒಂದು ಲೋ ಎನರ್ಜಿ ಫೀಲ್ ಆಗ್ತಾ ಇದೆ ಅಂದರೆ ಇನ್ಸ್ಟೆಂಟ್ಲಿ ಹೆಲ್ಪ್ ಅನ್ನೋ ಸ್ವಿಚ್ ವರ್ಡ್ನ ನೀವು ಪದೇ ಪದೇ ಚಾಂಟ್ ಮಾಡ್ಬೋದು. ಅಥವಾ ಜಸ್ಟ್ 3 times ಯು ಕ್ಯಾನ್ ಮೆನ್ಷನ್ ಹೆಲ್ಪ್ ಹೆಲ್ಪ್ ಹೆಲ್ಪ್. ದ್ಯಾಟ್ಸ್ ಇಟ್. ನಿಮ್ಮ ಎನರ್ಜಿ ನ್ಯಾಚುರಲಿ ಶಿಫ್ಟ್ ಆಗುತ್ತೆ. ಓಕೆ, ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಆ್ಯಂಡ್ ಹೋಪ್ಫುಲಿ ದಿಸ್ ರೀಡಿಂಗ್ ಹೆಲ್ಪ್ಸ್. ನೋಡೋಣ, ನೆಕ್ಸ್ಟ್ ಇನ್ನೂ ಟೈಮ್ ಸಿಕ್ಕರೆ ನಾನು ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಬೇಬಿ ಇನ್ನೂ ಚಿಕ್ಕದಿದಲ್ವ, ಹಾಗಾಗಿ ನಾನು ಟೈಮ್ ನೋಡಿಕೊಂಡು ಮ್ಯಾನೇಜ್ ಮಾಡಬೇಕಾಗ್ತಾ ಇದೆ. ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್. ಥ್ಯಾಂಕ್ ಯು. ಆ್ಯಂಡ್ ಎಸ್, ಲಾಸ್ಟ್ ಒನ್ ಮೋರ್ ಅಪ್ಡೇಟ್ ಈಸ್, ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ. ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ. ವೈ ಆಮ್ ಸೇಯಿಂಗ್ ಈಸ್ ಬಿಕಾಸ್ ಯೂಟ್ಯೂಬಲ್ಲಿ ನಾನು ಈ ನಡುವೆ ಅಷ್ಟು ವೀಡಿಯೋ ಹಾಕಿಲ್ಲ ಅಂದರೂ ಇನ್ಸ್ಟಾಗ್ರಾಮಲ್ಲಿ ಐ ವಿಲ್ ಬಿ ಪೋಸ್ಟಿಂಗ್ ಸಮ್ ಪೋಸ್ಟ್ ಆ್ಯಂಡ್ ಸ್ಮಾಲ್ ವೀಡಿಯೋ, ಶಾರ್ಟ್ ವೀಡಿಯೋಸು ಮಾಡೋದು ಪ್ಲ್ಯಾನ್ ಇದೆ. ಸೊ ಅಲ್ಲಿ ಅಟ್ಲೀಸ್ಟ್ ನಾವು ಕನೆಕ್ಟ್ ಆಗ್ಬೋದು ಇನ್ ಕೇಸ್ ನಾನು ಯೂಟ್ಯೂಬಲ್ಲಿ ಅಷ್ಟು ವೀಡಿಯೋಸ್ ಹಾಕಿಲ್ಲ ಅಂದರೆ. ಹಾಗಾಗಿ ನೀವೆಲ್ಲರೂ ಡೆಫಿನೆಟ್ಲಿ ಜಾಯ್ನ್ ಆಗಿ, ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಕೌಂಟ್ ಏನಿದೆ ಅಲ್ಲಿ ನೀವು ಫಾಲೋ ಮಾಡಿ ನನಗೆ. ಓಕೆ, ಥ್ಯಾಂಕ್ ಯು. ದಟ್ಸ್ ಇಟ್ ಆ್ಯಂಡ್ ಸಿ ಯು ಸೂನ್.